ರಾಯನು ವಿಜಯನಗರ ಸಾಮ್ರಾಜ್ಯದ ತುಳುವ ವಂಶದ ಶ್ರೇಷ್ಠ ಅರಸನಾಗಿದ್ದನು. ಇವನು ಕ್ರಿಸ್ತಶಕ 1509ರಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡು ರಾಜ್ಯಭಾರ ಆರಂಭಿಸಿದನು. ಇವನ ಆಳ್ವಿಕೆಯ ಕಾಲವನ್ನು ವಿಜಯನಗರದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ರಾಯನು ಕೇವಲ ಯುದ್ಧಕಲೆಯಲ್ಲಷ್ಟೇ ಅಲ್ಲದೆ ಸಾಹಿತ್ಯ ಮತ್ತು ಕಲೆಯಲ್ಲೂ ಅಪಾರ ಆಸಕ್ತಿ ಹೊಂದಿದ್ದನು. ಮಹಾಮಂತ್ರಿ ತಿಮ್ಮರಸನು ಇವನಿಗೆ ಗುರುವಿನಂತೆ ಮತ್ತು ತಂದೆಯಂತೆ ಮಾರ್ಗದರ್ಶನ ನೀಡುತ್ತಿದ್ದನು. ಇವನು ಗಜಪತಿಗಳನ್ನು ಸೋಲಿಸಿ ಉದಯಗಿರಿಯನ್ನು ಗೆದ್ದುಕೊಂಡದ್ದು ಇವನ ಸೈನ್ಯದ ಬಲಕ್ಕೆ ಸಾಕ್ಷಿ. ರಾಯಿಚೂರು ಯುದ್ಧದಲ್ಲಿ ಬಿಜಾಪುರದ ಸುಲ್ತಾನರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಇವನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂಬ 8 ಜನ ಪ್ರಸಿದ್ಧ ಕವಿಗಳು ಅಲಂಕರಿಸಿದ್ದರು. ತೆನಾಲಿ ರಾಮಕೃಷ್ಣನು ಕೃಷ್ಣದೇವರಾಯನ ಆಸ್ಥಾನದ ಪ್ರಮುಖ ಹಾಸ್ಯಕವಿ ಮತ್ತು ಬುದ್ಧಿವಂತನಾಗಿದ್ದನು. ಕೃಷ್ಣದೇವರಾಯನು ಸ್ವತಃ ಕವಿಯಾಗಿದ್ದು ತೆಲುಗಿನಲ್ಲಿ ಆಮುಕ್ತಮಾಲ್ಯದ ಎಂಬ ಮಹಾಕಾವ್ಯ ರಚಿಸಿದನು. ದೇಶಭಾಷೆಲೆಂದು ತೆಲುಗುಲೇಸು ಎಂದರೂ ಕನ್ನಡ ಸಾಹಿತ್ಯಕ್ಕೆ ಇವನು ನೀಡಿದ ಪ್ರೋತ್ಸಾಹ ಅಪಾರ. ಹಂಪಿಯ ಸುಪ್ರಸಿದ್ಧ ವಿಜಯವಿಠ್ಠಲ ದೇವಸ್ಥಾನದ ಸಪ್ತಸ್ವರ ಮಂಟಪ ಇವನ ಕಾಲವಲ್ಲೇ ನಿರ್ಮಾಣವಾಯಿತು. ಹಜಾರ ರಾಮಸ್ವಾಮಿ ದೇಗುಲದ ಗೋಡೆಗಳ ಮೇಲೆ ರಾಮಾಯಣದ ಚಿತ್ರಗಳನ್ನು ಕೆತ್ತಿಸಿದನು. ತನ್ನ ತಾಯಿಯ ನೆನಪಿಗಾಗಿ ನಾಗಲಾಪುರ ಅಂದರೆ ಇಂದಿನ ಹೊಸಪೇಟೆ ಎಂಬ ನಗರವನ್ನು ನಿರ್ಮಿಸಿದನು. ರಾಯನು ಪೋರ್ಚುಗೀಸ್ ವ್ಯಾಪಾರಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿ ಕುದುರೆಗಳ ವ್ಯಾಪಾರ ವೃದ್ಧಿಸಿದನು. ಇವನು ಪ್ರಜೆಗಳ ಕಷ್ಟಗಳನ್ನು ಅರಿಯಲು ಆಗಾಗ್ಗೆ ವೇಷ ಮರೆಸಿಕೊಂಡು ನಗರ ಸಂಚಾರ ಮಾಡುತ್ತಿದ್ದನು. ಕೃಷ್ಣದೇವರಾಯನ ಕಾಲದಲ್ಲಿ ಹಂಪಿಯ ಮಾರುಕಟ್ಟೆಗಳಲ್ಲಿ ಮುತ್ತುರತ್ನಗಳನ್ನು ಬೀದಿಯಲ್ಲಿ ಅಳೆಯಲಾಗುತ್ತಿತ್ತು. ಇವನಿಗೆ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಮತ್ತು ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದುಗಳಿದ್ದವು. ಕೃಷ್ಣದೇವರಾಯನು ಸುಮಾರು 20 ವರ್ಷಗಳ ಕಾಲ ಸಾಟಿಯಿಲ್ಲದ ಅದ್ಭುತ ಆಳ್ವಿಕೆ ನಡೆಸಿದನು. ಕ್ರಿಸ್ತಶಕ 1529ರಲ್ಲಿ ಇವನು ನಿಧನ ಹೊಂದಿದರೂ ಇಂದಿಗೂ ದಕ್ಷಿಣ ಭಾರತದ ವೀರ ಅರಸನಾಗಿ ಜನರ ಮನದಲ್ಲಿದ್ದಾನೆ.